ಯಾವುದೇ ಕಾರಣಕ್ಕೂ ಕತೆಗೆ ಧಕ್ಕೆ ಆಗಂಗಿಲ್ಲ. ಇಡೀ ಜವಾಬ್ದಾರಿ ನಮ್ಮ ತಂಡಕ್ಕೆ ಕೊಟ್ಬಿಟ್ರು ಇದನ್ನ. ಹಾಗಾಗಿ ಅಲ್ಲಿ ತುಂಬ ದೊಡ್ಡ ವರ್ಕ್ ಆಗೋಯ್ತು. ಆ ಟೈಮ್ನಲ್ಲಂತೂ ನಾವೇ ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ವಿ ಅಲ್ಲಿ. ಅಷ್ಟು ಟೈರ್ಡ್ ಆಗಿದ್ದು 2000 ಬಾಂಬೆನಲ್ಲೆಲ್ಲ ಕೆಲಸ ಮಾಡಿದ್ರೆ ದಾದಾ ಅಂತಾನೆ ಕರೀತಾರೆ. ನಮ್ಮನ್ನ ಅಷ್ಟು ಏನ್ ಬಿಡಿ ಟೆಕ್ನಿಷಿಯನ್ಸ್ ನಮ್ಮ ಮುಂದೆ ಅನ್ನೋ ಥರ ಏನು ಗೊತ್ತಿಲ್ಲ, ನಾವೇ ಎಲ್ಲ ಇದ್ರ ಅಂತ ಹೇಳ್ಬಿಟ್ಟು ಆ ಥರ ಅಂದ್ಕೊಳ್ತಿದ್ರು. ಯಾವಾಗ ದ್ವೀಪಾಲ ನೋಡಿದ್ರು ನನಗೆ ಅವಾಗ ಈ ಫೋಟೋಗ್ರಫಿ ಜಾಸ್ತಿ. ಗೋಡನಲ್ಲಿ ಮಾಡ್ತಾ ಇದ್ವಿ, ವರ್ಕ್ ಬನ್ನಿ ಪೀಣ್ಯದಲ್ಲಿ ಗೋಡನ್ ಇತ್ತು, ಅಲ್ಲಿಗೆ ಬಂದರು. ನೀವು ಮಾಡಿದ್ದ ಮರುದಿನ ಡೈರೆಕ್ಟರ್ ಕರೆದ್ಬಿಟ್ಟು ಅಡಪ ಸರಿಗೆ ಹಿಡಿದು, ಸಾರಿ ನಾವು ನಿಮ್ಮನ್ನ ಏನೋ ಅಂಡರ್ ಎಸ್ಟಿಮೇಷನ್ ಮಾಡಿದ್ವಿ, ತಪ್ಪಾಯ್ತು ಅಂತ. ರಾಜ್ ಭಟ್ರು ಅವರೆಲ್ಲ ಕೊಟ್ಟಷ್ಟು ಟಾರ್ಗೆಟ್ ಇನ್ಯಾರು ಕೊಡ್ತಿರ್ಲಿಲ್ಲ. ಒಂಥರ ಹುಚ್ಚು ಸಾಹಸ ಅವೆಲ್ಲ. ಗಡಿಯಾರದ ಮುಳ್ಳಿಗೆ ಮರ್ಯಾದೆ ಇಲ್ಲ. ಕೊಡಚಾದಿನಲ್ಲಿ ಸೆಟ್ ಆಗಿ ಶೂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹೋಗಿದ್ರು. ದೊಡ್ಡ ಆಟ ಹೆಸರು ಹೇಳಲ್ಲ ಅವರು, ಸಾಧ್ಯನೇ ಭಟ್ರಿಗೆ ತಲೆ ಕೆಟ್ಟಿದೆ ಹುಚ್ಚರು. ನಿನ್ನ ಜೊತೆಗಿರೋರೆಲ್ಲ ಎಲ್ಲೆಲ್ಲೋ ಹೆಂಗೆಂಗೋ ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ, ನೀನು ಪ್ರಯಾಣ ನಿಲ್ಲಿಸ್ಬೇಡ, ಹೋಗ್ತಾ ಇರು. ಒಂದು ಫೋನ್ ಬರುತ್ತೆ ನನ್ನ ಮಿಸ್ಸಸ್ಸಿಗೆ, ಮೂರನೇ ತಾರೀಕು ರಾತ್ರಿನೇ ರೀಚ್ ಆದ್ವಿ, 7 ಗಂಟೆ ಆಗಿತ್ತು. ಅಯ್ಯೋ ದೇವ್ರೆ, ನನ್ನ ಮಗ ಹುಟ್ಟಿ ಇನ್ನೂ ಕಣ್ಣೇ ಬಿಟ್ಟಿಲ್ಲ ಅವನಿಗೆ, ಅಪ್ಪ ಯಾರಂತನೂ ಗೊತ್ತಿಲ್ಲ. ಕೂರಿಸ್ಬಿಟ್ಟು ವಿಠಲ್ ಮೂರ್ತಿ ಸಾರು ರಾಮೇಗೌಡರು ಇಬ್ಬರು ಬಂದರು. ರವಿ ಗೊತ್ತಲ್ಲ ನನಗೆ, ಏನಾದ್ರು ಹೆಚ್ಚು ಕಡಿಮೆ ಆದರೆ ನನ್ನನ್ನು ಇಲ್ಲೇ ತಾಲೂಕಿನಲ್ಲಿ ಸರ್ಕಲ್ ನಿಲ್ಲಿಸ್ಬಿಟ್ಟು ಚಪ್ಪಲಿ ಹೊಡೆದ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಕತೆಗೆ ಧಕ್ಕೆ ಆಗಂಗಿಲ್ಲ. ಆಮೇಲೆ ನಾವು ಯಾವ್ಯಾವ ಮನೆಗಳು ಒಪ್ಕೊಂಡಿರ್ತೀವಿ ಆ ಮನೆಗಿನವರಿಗೆ ಯಾರಿಗೂ ಹರ್ಟ್ ಆಗದಿದ್ದಂಗೆ ಸಿನಿಮಾ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆ ಇಡೀ ಜವಾಬ್ದಾರಿ ನಮ್ಮ ತಂಡಕ್ಕೆ ಕೊಟ್ಬಿಟ್ರು ಇದನ್ನ. ಹಾಗಾಗಿ ಅಲ್ಲಿ ಅದು ಎಷ್ಟು ಇದಾಯಿತು ಅಂದರೆ ತುಂಬ ದೊಡ್ಡ ವರ್ಕ್ ಆಗೋಯ್ತು ಎಲ್ಲ. ಅದು ನಮ್ಗೆ ಎಷ್ಟು ಅಂದರೆ ನಮ್ಗೊಂದು ನ್ಯಾಷನಲ್ ಲೆವೆಲ್ನಲ್ಲಿ ಹೆಸರು ಮಾಡಿದಾಗೆ ಅದು ಹೆಸರು ಆಯ್ತು ಕೂಡ. ಅದು ಆ ಸಿನಿಮಾ ಎಪಿಸೋಡ್ ಅದನ್ನ ಟಿವಿ ಸೀರಿಯಲ್ಲು ಮಾಡಿದ್ರು. ಆಮೇಲೆ ಅದಕ್ಕೆ ನಮ್ಗೆ ಲಕ್ಕಿಲಿ ಏನಾಯ್ತು ಅಂತ ಹೇಳಿದ್ರೆ ಅದೇ ಟೈಮಲ್ಲಿ ಅವ್ರಿಗೆ ಇದ್ರದ್ದು ಜ್ಞಾನಪೀಠ ಬೇರೆ ಬಂದ್ಬಿಡ್ತು. ಆ ಟೈಮ್ನಲ್ಲಂತೂ ನಾವೇ ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ವಿ ಅಲ್ಲಿ. ಅದು ಭಾಳ ದೊಡ್ಡ ಮೈಲಿಗಲ್ಲ ನಮ್ಗೆ ಸಿಕ್ಕಿದ್ದು. ಸಿನಿಮಾ ಚೆನ್ನಾಗಿ ಇದಾಯಿತು, ಒಳ್ಳೊಳ್ಳೆ ಮನೆ. ಆಮೇಲೆ ಇವತ್ತೂ ಕೂಡ ಆ ಭಾಗದಲ್ಲಿ ಎಲ್ಲರೂ ಒಂದು ಶೂಟಿಂಗ್ ಯಾವ ಮನೇಲಿ ಮಾಡಿದ್ವಿ, ಒಳ್ಳೆ ರಿಲೇಷನ್ಶಿಪ್ಪು. ಈಗ ಹೋದ್ರೂ ಮನೆ ಮಗನ ಅದ್ರ ನಂತರ ಬಂದಿದ್ದು ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳೇ. ದೀಪ ಮಾಡಿದ್ವಿ, ಮತದಾನ ಕೂಡ ಆ ಭಾಗದಲ್ಲೇ ಮಾಡಿದ್ವಿ. ದೀಪ ಸಾಗರ ಮತ್ತು ಆ ಸರೌಂಡಿಂಗ್ಸು, ನಮ್ಮ ತೀರ್ಥಹಳ್ಳಿನಲ್ಲೂ ಸ್ವಲ್ಪ ಭಾಗ ಮಾಡಿದ್ವಿ. ಹೀಗೆ ಕೆಲಸಗಳು ಶುರು ಮಾಡಿಕೊಂಡು ಬಂದಾಗ ಸಿನಿಮಾ ಜೊತೆಗೆ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ವಾಜಪೇಯಿ ಅವ್ರ ಗೌರ್ಮೆಂಟ್ ಬಂದಾಗ ಎಲ್ಲ ಇದು ಗ್ಲೋಬಲೈಸೇಷನ್ ಆಗೋಯ್ತು. ಆ ಟೈಮ್ನಲ್ಲಿ ನಮಗೆ ಸಿಕ್ಕಿದ್ದು ಆ್ಯಡ್ಗಳು. ಸರ್ಕಾರದ ಹ್ಯಾಡ್ಗಳು, ಸರ್ಕಾರದಲ್ಲ, ಪ್ರೈವೇಟ್ ಸರ್ಕಾರದೂ ಇತ್ತು. ಅಂದರೆ ವಿಠಲ್ ಮೂರ್ತಿ ಸರ್ ಇದ್ದಾಗ ಅವರು ಇದ್ರದ್ದು ದೂರದರ್ಶನದಲ್ಲಿ ಎದೆ ತುಂಬಿ ಹಾಡುನೆಲ್ಲ ಕಾರ್ಯಕ್ರಮ, ಆ ಥರದ್ದೊಂದು ಕಾರ್ಯಕ್ರಮ ಮಾಡಿದಾಗ ಅದು ಏನೋ ಹೆಸರಿಟ್ಟಿದ್ರಲ್ಲ, ಅದಕ್ಕೆ ಹೆಸರು ಮರ್ತಿದ್ದೀನಿ. ಗೌರ್ಮೆಂಟ್ ಪ್ರೋಗ್ರಾಮ್ಗಳು ಇತ್ತು. ಗೌರ್ಮೆಂಟ್ಗಿಂತ ನಮಗೆ ತುಂಬ ಹೆಸರು ತಂದು, ಅಂದರೆ ಅಡ್ಪ ಸಾರಿಗೆ ತುಂಬ ಹೆಸರು ತಂದು ಕೊಟ್ಟಿದ್ದು ಪ್ರೈವೇಟ್ ಆ್ಯಡ್ಗಳೆಲ್ಲ. ಟೊಯೋಟಾ ಒಂದು ಆ್ಯಡ್ ಆಯ್ತು, ಫಸ್ಟು ಟೊಯೋಟಾ ಆ್ಯಡ್ ಆಗಿದ್ದು 2000 ಅದು ಅಲ್ಟಿಮೇಟ್ ಹೆಸರು ಬಂತು ಅಂದ್ಕೊಟ್ಟು. ಬಾಂಬೆನಲ್ಲೆಲ್ಲ ಒಂಥರ ದಾದಾ ಅಂದರೆ ಆ ಕೆಲಸ ಮಾಡಿದ್ರೆ ದಾದಾ ಅಂತಲೇ ಕರೀತಾರೆ. ಇಲ್ಲಿ ITPL ಫಸ್ಟ್ ಸ್ಟಾರ್ಟ್ ಆಗಿತ್ತು, ಅವಾಗ ಕನ್ಸ್ಟ್ರಕ್ಷನ್ ಆಗಿ ಇದಾಗಿತ್ತು. ಅಲ್ಲಿ ಕೆಲಸಗಳು ಮಾಡಿದ್ವಿ. ಪ್ರಾಡಕ್ಟು ಹಿಟ್ಟಾಯ್ತು, ಸೂಪರ್ ಹಿಟ್ ಆಯಿತು. ಆ್ಯಡು ಕೂಡ ತುಂಬ ಹೆಸರು ತಂದುಬಿಡ್ತು. ಅದಾದ ನಂತರ ಯಾವುದು ತಿರುಗೇ ನೋಡಿಲ್ಲ ಅವರು, ನಮ್ಮ ಇಡೀ ಟೀಮ್. ಅಲ್ಲಿವರೆಗೂ ನಮಗೆ ತಿಂಗಳಿಗೆ 200-300 ರೂಪಾಯಿ ನಮ್ಮ ಸಂಬಳ ಅಂದರೆ ದೊಡ್ಡದು ಅಂದ್ಕೊಳ್ತಾ ಇದ್ವಿ ನಾವು. ಆ್ಯಡಲ್ಲಿ ದುಡ್ಡು ಅಂತ ನೋಡೋಕೆ ಸ್ವಲ್ಪ ಒಳ್ಳೆ ಹೆಸರು, ದುಡ್ಡು ಎಲ್ಲನೂ ನ್ಯಾಷನಲ್ ಲೆವೆಲ್ ತಂದುಕೊಡೋಕೆ ಶುರು ಆಯಿತು. ಆ ಟೈಮಲ್ಲಿ ಪರಿಚಯ ಆದವರು ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆಗೆ ಕ್ಯಾಮ್ರಾಮನ್ಗಳ ಜೊತೆ ಕೆಲಸ. ಎಲ್ಲ ನ್ಯಾಷನಲ್ ಅವಾರ್ಡ್ ಪಡೆದಂಥ ಕ್ಯಾಮ್ರಾಮನ್ಗಳು. ತುಂಬಾ ಅವ್ರ ಸಂಪರ್ಕ ನಿಮಗೆ ಸಿಗ್ತಾ ಹೋಯ್ತು. ಅಂದ್ರೆ ಇಲ್ಲಿ ಆ್ಯಡ್ಗೆಲ್ಲ ಅವರೇ ಬರ್ತಾ ಇದ್ರು. ರಾಜೀವ್ ಮೆನನ್ ಅವರು ಅವಾಗ ತಾನೇ ಅವ್ರದ್ದು ಇದ್ರದ್ದು ಬಾಂಬೆ
ಇದಕ್ಕೆಲ್ಲ ಬಾಂಬೆ ಅವರೆಲ್ಲ ಮಾಡಿದ್ದು. ನ್ಯಾಷನಲ್ ಅವಾರ್ಡ್ ಇದಾಗಿತ್ತು. ಆಮೇಲೆ ಅಮೇರಿಕಾ ಮಾಡಿ ನಮ್ಮ ಸನ್ನಿ ಜೋಸೆಫ್ ಅವ್ರಿಗೆ ಪಿರವಿ ಅನ್ನೋ ಸಿನಿಮಾಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಆಗಿತ್ತು. ಈ ಥರ. ಆಮೇಲೆ ದೀಪ ಮಾಡಿದಾಗ ರಾಮ್ ಸರ್ಗೆ ಇದಾಯಿತು. ಯಾಕಂದರೆ ಲಗಾನಿಗೆ ಕಾಂಪಿಟೇಷನ್ ಕೊಟ್ಟಿದ್ದು ದೀಪ. ಹೌದು. ಅಂದರೆ ಅಲ್ಲಿ ಏನು ಮಾಡ್ತಾರೆ ಅಂತೇಳಿ ನಿಮಗೆ ಬಜೆಟ್ಟು ಸ್ಟಾರ್ಗಳು ನೋಡಲ್ಲ. ಈಗ ಅಂದರೆ ಬಜೆಟ್ ನೋಡಿದೆ ಅಂದರೆ ಇಷ್ಟು ಕಡಿಮೆನಲ್ಲಿ ಯಾವುದು ಕ್ವಾಲಿಟಿ ಬಂದಿದೆ ಅಂತ ಹೇಳ್ಬಿಟ್ಟು ಆ ರಿಸ್ಕಿ ಇದರಲ್ಲಿ ಯಾರು ಮಾಡಿದ್ದಾರೆ ಅಂತ. ಅದು ದ್ವೀಪದ್ದು 2-3 ವಿಂಗ್ನಲ್ಲಿ ನ್ಯಾಷನಲ್ ಅವಾರ್ಡಿಗೆ ನಿಂತಿತ್ತು. ಒಂದು ಕ್ಯಾಮ್ರಾದೊಂದು, ಡೈರೆಕ್ಷನ್ದೊಂದು, ಆಲ್ಮೋಸ್ಟ್ ಆರ್ಟದ್ದು ಹೋಗಿತ್ತು. ಅಂದರೆ ಆರ್ಟ್ ಪವರ್ ಕೂಡ ನ್ಯಾಷನಲ್ ಇದಕ್ಕೆ ಲಗಾನಿಗೆ ಕಾಂಪಿಟೇಷನ್ ಆಗಿ ನಿಂತಿದ್ರು. ಆ ಥರದ್ದೊಂದು ನಿಂತಾವಾಗ ಅಲ್ಲಿ ಕೇಳೋಕ್ಕೆ ಶುರು ಮಾಡೋದು ಯಾರು ಇವರು ಅಡಪ ಅಂದರೆ ಯಾರು ಸೌತ್ನರ್ ಅಂತ ಹೇಳ್ಬಿಟ್ಟು ಸೌತ್ನರಿಗೆ ಬೆಲೆ ಸಿಕ್ಕಕ್ಕೆ ಶುರು ಮಾಡಿದ್ದೆ ಅವಾಗಲಿಂದ. ಆರ್ಟ್ ಡೈರೆಕ್ಟರ್ಗಳಿಗೆ ಅಂದರೆ ತುಂಬ ಇದಾಗಿ ನೋಡ್ತಿದ್ರು ಅವಾಗೆಲ್ಲ. ಮದ್ರಾಸಿ ವಾಲೆ ಅಂತಿದ್ರು ಅವಾಗೆಲ್ಲ. ಮದ್ರಾಸಿ ವಾಲೆ ಕ್ಯಾ ಕರ್ತಾ ಇದ್ರೆ ನಮ್ಮನ್ನ ಅಷ್ಟು ಏನು ಬಿಡಿ ಟೆಕ್ನಿಷಿಯನ್ಸ್ ನಮ್ಮ ಮುಂದೆ ಅನ್ನೋ ಥರ ಏನು ಗೊತ್ತಿಲ್ಲ ನಾವೇ ಎಲ್ಲ ಇದ್ರ ಅಂತ ಹೇಳ್ಬಿಟ್ಟು ಆ ಥರ ಅಂದ್ಕೊಳ್ತಿದ್ರು. ಯಾವಾಗ ದ್ವೀಪ ಎಲ್ಲ ನೋಡಿದ್ರು, ದ್ವೀಪ ಮಾಡಿದಾಗಲೂ ಕೂಡ ನನಗೆ ಅವಾಗ ಈ ಫೋಟೋಗ್ರಫಿ ಹುಚ್ಚು ಜಾಸ್ತಿ. ಒಂದಿಷ್ಟು ಮೇಕಿಂಗ್ ಸ್ಟಿಲ್ ಮಾಡಿಟ್ಟಿದ್ದೆ. ಯಾವುದೋ ಒಂದು ಪ್ರಾಜೆಕ್ಟಿಗೆ ಒಂದು ಸ್ಮಶಾನದೊಂದು ಇದು ಮಾಡೋಕ್ಕೆ ಒಂದು ಕಾಫಿನ ಬಾಕ್ಸು. ಅದಕ್ಕೆ ತಲೆ ತಿನ್ನೋ ಹುಡುಗರುಗಳು ಅಂದರೆ ಈಗ ಹೊಸ ಅಪ್ರೆಂಟಿಸ್ಗಳು ಬಂದು ಅವ್ರನ್ನ ಇನ್ಚಾರ್ಜ್ ಅಂತ ಬಿಟ್ಟಿರ್ತಾರೆ. ಅವ್ರುಗಳು ಇವ್ರು ಫೋನ್ ಮಾಡಿ ಕೈಸಾಯತೆ ವಯಸ್ಸಾಯತೆ ಅದು ಇದು ಅಂತ ಎಲ್ಲ ಇದು ಮಾಡ್ತಾಯಿದ್ರು. ಸರಿ, ಇಲ್ಲಿ ಗೋಡನಲ್ಲಿ ಮಾಡ್ತಾಯಿದ್ವಿ, ವರ್ಕ್ ಬನ್ನಿ, ಪೀಣ್ಯದಲ್ಲಿ ಗೋಡನ್ ಇತ್ತು, ಅಲ್ಲಿಗೆ ಬಂದಾನೆ ಫಸ್ಟು ಒಂದಿಷ್ಟು ನೋಟಿಸ್ ಬೋರ್ಡಲ್ಲಿ ಫೋಟೋಗಳು ಹಾಕಿದ್ವಿ. ಅದು ಆ ಫೋಟೋಗೆ ಕೈಸೆ ಫೋಟೋ ಹಮ್ನೆ ಕರೀಗ ನೀವು ಮಾಡಿದ್ದ ಅಂದ ಅವನು. ಫಸ್ಟು ಅವ್ನ ರಿಯಾಕ್ಷನ್ನೇ ಒಂಥರ ಸಡನ್ನಾಗಿ ಚೇಂಜ್ ಆಗೋಯ್ತು ಅಂದ. ಅಂದರೆ ಒಳ್ಳೊಳ್ಳೆ ಒಂದಿಷ್ಟು ತುಂಬ ಕ್ರಿಟಿಕಲ್ ಆಗಿರೋಂಥ ಸ್ಟಿಲ್ಗಳು ಹಾಕಿದ್ವಿ. ಅದು ಅವ್ನು ಫೋನ್ ಮಾಡಿ ಯಾರಿಗೆ ಹೇಳ್ದ ಅವನು, ಹೌದಾ ದ್ವೀಪ ಮಾಡಿರಾರ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಅವ್ರು ಇದೇ ಚೇಂಜ್ ಏನೇನೇ ಕಳಿಲ್ಲ ಸರ್ ಅವರು. ಮುಗಿತಂತ ಹೇಳ್ಬಿಟ್ಟು ಹೊರಟೋದ್ರು. ಅದು ಮರುದಿನ ಡೈರೆಕ್ಟರ್ ಕರೆದ್ಬಿಟ್ಟು ಅಡಪ ಸರ್ಗೆ ಹಿಡಿದು, ಸಾರಿ ನಾವು ನಿಮ್ಮನ್ನು ಏನೋ ಅಂಡರ್ ಎಸ್ಟಿಮೇಷನ್ ಮಾಡಿದ್ವಿ, ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಆ ಥರದ ಒಂದು ಇದು ಅಲ್ಲಿಂದ ಶುರು ಆಯ್ತು. ಅಂದರೆ ಬೇರೆ ಬೇರೆ ಥರದ ಚೇಂಜಸ್ ಶುರು. ಅಂದರೆ ರವಿ ಸರ್ ಕೂಡ ಭಾಳ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು, ಅದು ಬೇರೆ ಬೇರೆ ಸೆಟ್ಗಳಲ್ಲಿ ಇರಲಿಲ್ಲ. ಆಮೇಲೆ ನಮಗೆ ಇದು ಬಂಡವಾಳಗಳು ಜಾಸ್ತಿ ಇರ್ತಿರಲಿಲ್ಲ. ಇರೋ ಮೆಟೀರಿಯಲ್ನ ಯೂಸ್ ಮಾಡಿ ಫ್ರೇಮಿಗೆ ಯಾವ ಥರ ಫಿಲಪ್ಸ್ ಕೊಡಬೇಕು ಅಥವಾ ಆ ಥರದೊಂದು ಸಣ್ಣ ಒಂದು ಥಿಯೇಟ್ರಿಂದ ಚೇಂಜಸ್ ಆಗೋಕ್ಕೆ ಶುರು ಆಯ್ತಲ್ಲ, ಅಲ್ಲಿಂದ ಬದುಕುಗಳು ಶುರು ಆಗ್ತಾ ಇರ್ತದೆ. ನನಗೇನಾಗ್ತಿತ್ತು ಅಂದರೆ ನಾನು ಈ ಕಡೆ ಆ್ಯಡು ಮತ್ತು ಸಿನಿಮಾದಲ್ಲಿ ಎಲ್ಲರನ್ನೂ ನನಗೆ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಿದ್ವಿ. ನೀವು ಬ್ಯುಸಿ ಇದ್ರೆ ಸರ್ ನಂಗೆ ನೀವೇ ಬೇಕು, ನೀವು ಬ್ಯುಸಿ ಇದ್ರೆ ರವಿನಂತ ಬಿಡೋಂಗಿಲ್ಲ, ರವಿನ ಕಳಿಸಿ ಅಂತ. ಆ ಥರದ್ದೊಂದು ಇದು ಶುರು ಆಗಿದ್ದು ನನಗೆ ನನ್ನ ಬದುಕಿನಲ್ಲಿ ಚೇಂಜಸ್ ಆಗ್ತದೆ. ಎಷ್ಟು ಸಿನಿಮಾಗಳು ಮಾಡಿದೆ ಸರ್ ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟರ್ಗೆ ಒಂದು 35-40 ಸಿನಿಮಾ ಮಾಡಿದ್ದೀರಿ. ಆದರೆ ಕ್ಯಾಮ್ರಾ ವರ್ಕನ್ನು ಜೊತೆಲಿ ಮಾಡ್ಕೊಂಡು ಹೋಗಿದ್ದೀರಿ? ನನಗಿಲ್ಲ ಕ್ಯಾಮ್ರಾ ವರ್ಕ್ ಅಂದರೆ ಇದೆಲ್ಲ ಖುಷಿ, ಏನೋ ಒಂದು ಹಾಬಿ. ಅಂದರೆ ನಾವು ಮಾಡಿದ ಫ್ರೇಮ್ ಯಾವ ಥರ ಬರುತ್ತೆ ಅಥವಾ ಇದು ಅದನ್ನೆಲ್ಲ ನಮ್ಗೆ ಹುಚ್ಚಿಡಿಸಿದವ್ರು ಯೋಗರಾಜ್ ಭಟ್ರು ಅವರೆಲ್ಲ ಕೊಟ್ಟಷ್ಟು ಟಾರ್ಗೆಟ್ ಯಾರು ಕೊಡ್ತಿರ್ಲಿಲ್ಲ. ಒಂಥರ ಹುಚ್ಚು ಸಾಹಸ ಅವೆಲ್ಲ. ಆವಾಗಲೇ ನಿಮಗೆ ಒಂದು ಫ್ರೇಮ್ ಬ್ಯೂಟಿ ನಿಮ್ಗೆ ಹೇಗಿರ್ಬೇಕು ಅನ್ನೋದು ಒಂದು ಕಲ್ಪನೆ ಗಾಳಿಪಟ್ಟದ. ಅಂದರೆ ಅದರಲ್ಲಿ ಏನಾಗಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಕೊಡಚಾದಿನಲ್ಲಿ ಸೆಟ್ ಹಾಕಿ ಶೂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹೋಗಿದ್ರು. ದೊಡ್ಡ ಆಟ ಹೆಸರು ಹೇಳಲ್ಲ ಅವರು, ಸಾಧ್ಯನೇ ಭಟ್ರಿಗೆ ತಲೆ ಕೆಟ್ಟಿದೆ ಹುಚ್ಚರು, ಅಲ್ಲಿ ಹಾಕಕ್ಕೆ ಸಾಧ್ಯನಾ ಆಗತ್ತಾ, ನಡ್ಕೊಂಡು ಹೋಗೋಕೆ ಆಗಲ್ಲ, ಇನ್ನು ಅಲ್ಲಿಗೆ ವೆಹಿಕಲ್ಗಳು ಹೋಗಲ್ಲ, ಹಿಂಗೆ ಅದು ಸೆಟ್ ಹಾಕೋದು ಅಂತ ಹೇಳ್ತಾರೆ ಇವರು. ಆ ಥರದ ಇದನ್ನಲ್ಲಿ ಅದು ನಂಬಲಿಕ್ಕೂ ಆಗಲ್ಲ ಸರ್. ಅದು ಏನಕ್ಕಂದರೆ ಜುಲೈ 4ನೇ ತಾರೀಕು ಡೇಟ್ ನಾನು ಲೊಕೇಶನ್ ನೋಡೋಕ್ಕೆ ಹೋದ್ವಿ ನಾವು. 2ನೇ ತಾರೀಕು ನಾವು ಮಡಿಕೇರಿನಲ್ಲಿದ್ವಿ. ನನಗೊಂದು ಫೋನ್ ಬರುತ್ತೆ, ನನ್ನ ಮಿಸ್ಸಸ್ಸಿಗೆ ಪ್ರೆಗ್ನೆಂಟ್, ಹೊಟ್ಟೆ ನೋವು ಶುರು ಆಗಿದೆ, ಹಾಸ್ಪಿಟ್ಲ್ ಅಡ್ಮಿಟ್ ಮಾಡ್ತಾಯಿದ್ವಿ. ಹೌದು, ನಾನು ಹೋಗಂಗಿಲ್ಲ, ಮಡಿಕೇರಿನಲ್ಲಿ ಯಾವುದೋ ಒಳಗಡೆ ರೂರಲ್ಲಿದ್ದೀವಿ. ಆಯಿತು, ಬೆಳಗ್ಗೆ ಸೇಫಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಹೇಳಿ ಇದು ಮಾಡಿ ಬೆಳಗ್ಗೆಯಿಂದ ಟ್ರೈ ಮಾಡಿದ್ರು, ಏನು ಮಾಡಿದ್ರು ಫೋನ್ ನೆಟ್ವರ್ಕ್ ಇಲ್ಲ. ಕೊನೆಗೆ ನಮ್ಮ ಕಾವೇರಿ ನದಿನಲ್ಲಿ ಯಾವುದೋ ಒಂದು ಲೊಕೇಶನ್ದು ಒಂದು ಕ್ಲೈಮ್ಯಾಕ್ಸ್ ಸೀನ್ ಮಾಡಬೇಕಿತ್ತು. ಆ ಜಾಗ ನೋಡಿ ಇಲ್ಲೋ ಒಂದು ಪಾಯಿಂಟಲ್ಲಿ ಸಿಕ್ಬಿಡ್ತು, ಮಗು ಆಯಿತು, ಗಂಡು ಮಗು ಆಯಿತು ಅಂತ ಹೇಳ್ಬಿಟ್ಟು. ಅಲ್ಲಿಂದ ವಾಪಸ್ಸು ನಾವು ಚಿಕ್ಕಮಗಳೂರು ಆಮೇಲೆ ಸಕಲೇಶ್ಪುರಲ್ಲಿ ನೋಡಿಕೊಂಡು ತೀರ್ಥಹಳ್ಳಿಗೆ ಬಂದ್ವಿ. ತೀರ್ಥಹಳ್ಳಿಗೆ ಬಂದ ದಿನ 4ನೇ ತಾರೀಕು. 3ನೇ ತಾರೀಕು ರಾತ್ರಿನೇ ರೀಚ್ ಆದ್ವಿ. ಅಲ್ಲಿ 7 ಗಂಟೆ ಆಗಿತ್ತು. ಮಗು ಮುಖ ಎಲ್ಲ ನೋಡ್ಕೊಂಡು ಮರುದಿನ ಬೆಳಿಗ್ಗೆ ಮತ್ತೆ ಕೊಡಚಾದ್ರಿ ಹೋಗೋಣ ಅಂತ ಕೊಡಚಾದ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಾಗ ಎಲ್ಲರೂ ಹೇಳಿದ ಎಕ್ಸ್ಪೀರಿಯೆನ್ಸು. ನಾನೊಂದು ಇದನ್ನು ಮಾಡಿದ್ದೆ ಅವಾಗ, ಏನೋ ಟ್ರೆಕ್ಕಿಂಗು.
ಆ ಜಾಗನೆಲ್ಲ ನೋಡಿದೆ. ಅಯ್ಯೋ ದೇವರೇ, ನನ್ನ ಮಗ ಹುಟ್ಟಿ ಇನ್ನೂ ಕಣ್ಣೇ ಬಿಟ್ಟಿಲ್ಲ ಅವನಿಗೆ, ಅಪ್ಪ ಯಾರಂತನೂ ಗೊತ್ತಿಲ್ಲ.